ಡಾಕ್ಟರ್ ವಿ ರವಿಚಂದ್ರನ್ ಅವರು ಕನ್ನಡ ಚಿತ್ರರಂಗದ ಶೋಮ್ಯಾನ್. ಅವ್ರು ಯಾವಾಗ ಚಿತ್ರರಂಗಕ್ಕೆ ಬಂದ್ರು ಆವಾಗಿಂದ ಕನ್ನಡ ಸಿನಿಮಾ ಯಾವ ಭಾಷೆ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅಂತ ಗರ್ವದಿಂದ ಕೆಲಸ ಮಾಡುವಂತ ನಟ, ನಿರ್ದೇಶಕ ಪ್ಲಸ್ ನಿರ್ಮಾಪಕರಾದ ಡಾಕ್ಟರ್ ವಿ ರವಿಚಂದ್ರನ್ ಅವರು 22 ಮಾರ್ಚ್ 1993 ನಲ್ಲಿ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ಎಂ ಚಂದ್ರಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಣ್ಣಯ್ಯ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಈ ಸಿನಿಮಾದ ಮೂಲಕ ಎಲ್ಲಾ ಮನೆಗಳಲ್ಲೂ ಅಣ್ಣಯ್ಯಾಗಿನೇ ಹೋಗಿ ರೀಚ್ ಆದವರು ರವಿಚಂದ್ರನ್ ಅವರು. ಇದಕ್ಕೆ ಮುಂಚೆ ಪ್ರೇಮಲೋಕ ಆಗಲಿ, ರಣಧೀರ ಆಗಲಿ, ರಾಮಾಚಾರಿ ಆಗಲಿ ಯಾವುದೇ ಇದ್ದರು ಫ್ಯಾಮಿಲಿ ಆಡಿಯನ್ಸ್ ದೊಡ್ಡ ಮಟ್ಟಕ್ಕೆ ರವಿಚಂದ್ರನ್ ಅವ್ರನ್ನ ಇಷ್ಟಪಟ್ಟಿದ್ದಂದ್ರೆ ಅಣ್ಣಯ್ಯ ಸಿನಿಮಾ ನಂತರನೇ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅಣ್ಣಯ್ಯ ರವಿಚಂದ್ರನ್ ಅವರ ಫಿಲ್ಮ್ ಕೆರಿಯರ್ ಅಲ್ಲಿ ತುಂಬಾ ಮುಖ್ಯವಾದ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ.